ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಗುಲಾಬ್ ಜಾಮೂನ್ ರೆಸಿಪಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ಬೇಕಾಗುವ ಇಂಗ್ರೀಡಿಯೆಂಟ್ಸ್: MTR ಗುಲಾಬ್ ಜಾಮೂನ್ ಪೌಡರ್ 1 ಕಪ್ಪು, ಸಕ್ಕರೆ 1 ಕಪ್ಪು, ಏಲಕ್ಕಿ ಪೌಡ್ರು 1 ಚಿಟಿಕೆ, ಕರಿಯಲು ಬೇಕಾಗುವಷ್ಟು ಆಯಿಲು. MTR ಪೌಡ್ರನ್ನ 1 ಲೋಟ ನೀರು ತಗೊಂಬಿಟ್ಟು ಸ್ಮೂತಾಗಿ ಚಪಾತಿ ಹಿಟ್ಟಿನ ಅದಕ್ಕಿಂತ ಒಂದು ಸ್ವಲ್ಪ ಸ್ಮೂತಾಗಿ ಇರೋ ಥರ ಕಲಿಸ್ಕೋಬೇಕು. ಅದನ್ನು ಚೆನ್ನಾಗಿ ಹದವಾಗಿ ಈ ಥರ ಸ್ಮೂತಾಗಿ ಕಲಿಸ್ಕೊಂಡು, ಆಮೇಲೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು, ಆಮೇಲೆ ಒಂದು ಸ್ವಲ್ಪನೇ ಜಾಮೂನ್ ಹಿಟ್ಟನ್ನ ತಗೊಂಬಿಟ್ಟು ಬಾಲ್ ಥರ ಮಾಡ್ಕೋಬೇಕು. ಸ್ಮೂತಾಗಿ ಬಾಲ್ ಥರ ಮಾಡಿ ಇಟ್ಕೋಬೇಕು. ಫುಲ್ಲೆಲ್ಲ ಬಾಲ್ ಮಾಡಿ ಇಟ್ಕೊಂಡು, ಆಮೇಲೆ ಒಂದು ಪಾತ್ರೆಗೆ ನೀರು ಹಾಕಿ 2 ಲೋಟ ನೀರು ಹಾಕಿ, ಆಮೇಲೆ 1 ಕಪ್ಪು ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕಿ ನಂತರ ಒಂದು ಚಿಟಿಕೆಯಷ್ಟು ಏಲಕ್ಕಿ ಪೌಡ್ರನ್ನ ಮಾಡಿ ಇಟ್ಕೊಂಡಿರೋದನ್ನ ಅದಕ್ಕೊಂದು ಚಿಟಿಕೆ ಹಾಕಬೇಕು. ಹಾಕಿ ಚೆನ್ನಾಗಿ ಅದು ಕುದಿಯಕ್ಕೆ ಬಿಡಬೇಕು. ಅದು ಪಾಕ ಏನು ಕಾಸೋದು ಬೇಡ, ಒಂದು ಸ್ವಲ್ಪ ಸಕ್ಕರೆ ಎಲ್ಲ ಕರಗೋಷ್ಟಿದ್ರೆ ಸಾಕು. ಆನಂತರ ಇನ್ನೊಂದು ಕಡೆ ಒಲೆ ಆನ್ ಮಾಡಿಬಿಟ್ಟು ಸ್ಟವ್ನ ಆನ್ ಮಾಡಿ ಒಂದು ಎಣ್ಣೆ ಕಾಯಕ್ಕಿಡಬೇಕು ಒಂದು ಪ್ಯಾನಲ್ಲಿ ಜಾಮೂನ್ ಕರಿಯೋಕ್ಕೆ. ಆಮೇಲೆ ಸಕ್ಕರೆ ಪಾಕ ಈ ಕಡೆ ಕಾದು ರೆಡಿ ಆದಮೇಲೆ ಅದನ್ನು ಆಫ್ ಮಾಡಿಬಿಟ್ಟು ಮುಚ್ಚಿಟ್ಬಿಡ್ಬೇಕು ದಾರಕ್ಕೆ. ಈ ಕಡೆ ಜಾಮೂನನ್ನು ಕರಿಯೋಕ್ಕೆ ಎಣ್ಣೆ ಕಾದಿದೆ, ಅದಕ್ಕೆ ಹಾಕ್ಬಿಟ್ಟು ಜಾಮೂನನ್ನ ನೀಟಾಗಿ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಬರೋ ತನಕ ನಿಧಾನಕ್ಕೆ ಕೈ ಆಡಿಸ್ತಾ ಫ್ರೈ ಮಾಡಬೇಕು. ಕಡಿಮೆ ಉರಿನಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಜಾಸ್ತಿ ಉರಿ ಇಡಬಾರ್ದು. ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು, ಫ್ರೈ ಆಗಬೇಕು. ಆನಂತರ ಈ ಕಡೆ ಸಕ್ಕರೆ ಪಾಕ ಕಾಯಿಸಿ ಇಟ್ಕೊಂಡಿರ್ತೀವಲ್ಲ, ಅದಕ್ಕೆ ಜಾಮೂನ್ನ ಕರೆದಿರೋವನ್ನೆಲ್ಲ ಹಾಕಿ ಇಟ್ಕೊಂಡು ಒಂದು 5 ನಿಮಿಷ ಬಿಟ್ಟರೆ ಸಾಕು. ಎಲ್ಲ ರಸನ ಸಕ್ಕರೆ ಪಾಕನ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಗುಲಾಬ್ ಜಾಮೂನ್ ಸ್ಮೂತಾಗಿ ಬಂದಿರುತ್ತೆ ಫ್ರೆಂಡ್ಸು. ಸೂಪರಾಗಿರುತ್ತೆ ಟೇಸ್ಟು. ಬಾಯಿಗಿಟ್ಟರೆ ಕರಗೋಗುತ್ತೆ, ಅಷ್ಟು ಸ್ಮೂತಾಗಿ ಬಂದಿದೆ ಫ್ರೆಂಡ್ಸ್. ನೀವು ಒಂದು ಸರಿ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.